I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಡ್ರೈವರ್ಸ್ಗೆ, ಎಕ್ಸ್ಪೆಷಲಿ ಊಬರಲ್ಲಿ ಡ್ರೈವ್ ಮಾಡ್ತಿರುವಂಥ ಒಂದಷ್ಟು ಡ್ರೈವರ್ಸ್ಗೆ. ಊಬರಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಅಪ್ಡೇಟು ಆಲ್ಮೋಸ್ಟ್ ಸುಮಾರು ದಿನದ ಹಿಂದೆನೆ ಎಲ್ಲ ಒಂದು ಊಬರ್ ಡ್ರೈವರ್ಸ್ಗಳಿಗೆ ನೋಟಿಫಿಕೇಶನ್ ಮುಖಾಂತರ ಅವರವರ ಒಂದು ಡಿವೈಸಲ್ಲಿ ಹೋಗಿರುತ್ತೆ. ಸುಮಾರು ಜನ ಅದನ್ನು ಕ್ಲಿಕ್ ಮಾಡಿ ನೋಡಿರ್ತಾರೆ ಇನ್ಬಾಕ್ಸ್ ಅಲ್ಲಿ, ಸುಮಾರು ಜನ ನೋಡಿರೋದಿಲ್ಲ. ಸೊ ಅದೇನು ಅಪ್ಡೇಟ್ ಬಂದಿದೆ ಅದೊಂದೇನ ಅಪ್ಡೇಟ್ ಅಂತ ಅಂದ್ಕೋಬಿಡಿ. ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡ್ತಾರೆ ಅಂತ ನಿಮಗೆ ತಮ್ಮನೇಲಿ ಹಾಕಿದ್ದೆ. ಸೊ ಹೌದು, ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡ್ತಾರೆ. ಸೊ ಅದು ಏನಕ್ಕೆ ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡ್ತಾರೆ, ಯಾವ ರೀಸನ್ಗೆ ಅಂತ ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಮಿಸ್ ಮಾಡ್ದಾರಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು, ಇನ್ಫಾರ್ಮೇಶನ್ ಕೊಡುವಂಥ ವಿಡಿಯೋ ಇದು ನಿಮ್ಗೆ ಆಗಿದೆಯಾ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಸುಮಾರು ಜನಕ್ಕೆ ಒಂದಷ್ಟು ಕಂಪ್ಲೇಂಟ್ಗಳಿದ್ದಾವೆ. ಅದು ಯಾವುದೇ ಫೀಲ್ಡ್ ಆಗಿರ್ಬೋದು, ಡ್ರೈವಿಂಗ್ ಫೀಲ್ಡಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್, ಯಾವುದೇ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಸೊ ಒಂದಷ್ಟು ಜನಕ್ಕೆ ID ಡಿಆಕ್ಟಿವೇಟ್ ಆಗಿರೋದಾಗಿ, ಟೆಂಪ್ರವರಿಯಾಗಿ ಬ್ಲಾಕ್ ಆಗಿರ್ಬೋದು, ಪರ್ಮನೆಂಟ್ ಆಗಿ ಬ್ಲಾಕ್ ಆಗಿರ್ಬೋದು. ಸೊ ಇದೆಲ್ಲ ಯಾವ ರೀಸನ್ಗೆ ಆಗ್ತಿದೆ ಅಂತ ಸುಮಾರು ಜನ ಡ್ರೈವರ್ಸ್ಗೆ ಗೊತ್ತಿರೋದಿಲ್ಲ. ಏನಂತಂದ್ರೆ ಈ ಪ್ಲಾಟ್ಫಾರ್ಮ್ನವರು ಕರೆಕ್ಟಾಗಿ ರೀಸನ್ ಕೊಟ್ಬಿಟ್ಟು ನೀವು ಯಾವಕ್ಕೆ ID ಡಿಆಕ್ಟಿವೇಟ್ ಮಾಡ್ತಿದ್ದಾರೆ ಅಥವಾ ಏನು ಅಂತ ಕರೆಕ್ಟಾಗಿ ರೀಸನ್ ಕೊಟ್ಬಿಟ್ಟು ಮಾಡೋದಿಲ್ಲ. ಇದರಿಂದ ಒಂದಷ್ಟು ಜನ ಡ್ರೈವರ್ಸ್ಗೆ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಈಗಲೂ ಕೂಡ ನನಗೆ ಸುಮಾರು ಜನ ನಂದು ವಾಟ್ಸಪ್ಪಲ್ಲಿ ದಿನಕ್ಕಿಲ್ಲಾದರೂ ಒಂದು 10 ಜನ ಆದರೂ ನನಗೆ ಡಿಆಕ್ಟಿವೇಟ್ ಆಗಿದೆ ಸರ್ ಊಬರ್ ID, ರೀಸನ್ ಏನಕ್ಕೆ ಅಂತ ಗೊತ್ತಿಲ್ಲ, ಊಬರ್ ID ಡಿಆಕ್ಟಿವೇಟ್ ಆಗಿದೆ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಡೈಲಿ. ಸೊ ಅವ್ರಿಗೆ ಹೇಳೋದು ನಾವು ಒಂದೇ, ನನ್ನ ಕೈಲಿ ಏನಿಲ್ಲ ಸ್ನೇಹಿತರೆ. ಊಬರ್ ಇಂದನೇ ನಿಮಗೆ ಊಬರ್ ಆಫೀಸಲ್ಲಿ ಹೋಗಿ ವಿಚಾರಿಸ್ಬೇಕು, ಅವರು ಏನು ರೀಸನ್ ಹೇಳ್ಬೇಕು ಅದನ್ನ ಹೇಳಿ ಕಳಿಸ್ತಾರೆ. ಸೊ ಅವರೇ ಅದನ್ನು ಸಾಲ್ವ್ ಮಾಡಬೇಕು. ಅದು ನನ್ನ ಕೈಲಿ ಏನೂ ಅದಿಲ್ಲ. ಸೊ ನಾನು ಏನಪ್ಪ ಅಂತಂದ್ರೆ, ನಾನು ಡೈಲಿ ಡ್ಯೂಟಿ ಮಾಡ್ತಾ ಇರ್ತೀನಿ. ಆ ಜೊತೆಗೆ ಇನ್ಫಾರ್ಮೇಷನ್ ಎಲ್ಲರಿಗೂ ಹೊಸದಾಗಿ ಏನೋ ಫೀಲ್ಡ್ ಬರಬೇಕು ಅಂತನವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಗಲಿ ಅಂದ್ಬಿಟ್ಟು ನಾನು ಡ್ಯೂಟಿ ಮಾಡೋದ್ರ ಜೊತೆಗೆ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಐಡಿಗಳು ಡಿಆಕ್ಟಿವೇಟ್ ಆಗೋಕ್ಕೆ ಒಂದಷ್ಟು ರೀಸನ್ಗಳಿದ್ದಾವೆ, ನಿಮಗೆ ಗೊತ್ತಿರುತ್ತೆ. ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಕೇಳೋದ್ರಿಂದ ಆಗಿರ್ಬೋದು, ಅಥವಾ ಒಂದೇ ಊಬರ್ ID ಅಂದರೆ ಈಗ ನನ್ನ ID ಇರುತ್ತೆ ಅಂದ್ಕೊಳ್ಳಿ, ನನ್ನ ಐಡಿನ ಬೇರೆ ಒಂದು ಡ್ರೈವರು ಆ ಒಂದು ಐಡಿಲಿ ಡ್ರೈವ್ ಮಾಡ್ತಿದ್ದಾಗ ಸೆಲ್ಫಿ ಕೇಳಿದಾಗ ಸಿಗಾಕೊಂಡು ಆ ಥರದ್ದಾಗಿರ್ಬೋದು, ಫ್ರಾಡ್ ಡಾಕ್ಯುಮೆಂಟ್ಸ್ ಹಾಕಿದಾಗ ಆಗಿರ್ಬೋದು, ಕಸ್ಟಮರ್ ಹತ್ರ ಈಗ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಅವ್ರ ಹತ್ರ ಪರ್ಸ್ನಲ್ ಆಗಿ ಅಂದರೆ ಕ್ಯಾನ್ಸಲ್ ಮಾಡಿ ಡ್ಯೂಟಿನ ನಾನು ಪರ್ಸ್ನಲ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದಾಗಿರ್ಬೋದು. ಸೊ ಈ ಥರ ಸುಮಾರು ರೀಸನ್ಗಳಿಗೆ ಐಡಿಗಳು ಡಿಆಕ್ಟಿವೇಟ್ ಆಗುತ್ತೆ. ಒಂದೊಂದು ರೀಸನ್ನೇ ಗೊತ್ತಿರಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಅನ್ನೋದೇ ಗೊತ್ತಿರೋದಿಲ್ಲ. ಆದರೂ ಊಬರ್ ಐಡಿಗಳು ಡಿಆಕ್ಟಿವೇಟ್ ಆಗೋದು ಅಥವಾ ಟೆಂಪ್ರವರಿ ಬ್ಲಾಕ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಇವಾಗ ಊಬರಿಂದನೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ಈ ಒಂದು ತಪ್ಪನ್ನು ಮಾಡಿದ್ರೆ ನೀವು ಫಾಲೋ ಮಾಡಿಲ್ಲ ಅಂತಂದರೆ, ಅಥವಾ ಈ ಒಂದು ತಪ್ಪನ್ನು ಮಾಡಿದ್ರೆ ಅಥವಾ ಈ ಒಂದು ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ಐಡಿಗಳು ಕೂಡ ಟೆಂಪ್ರವರಿಯಾಗಿ ಬ್ಲಾಕ್ ಆಗುತ್ತೆ. ಮತ್ತು ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಹೇಳಿದ್ದಾರೆ ಏನೇನು ಆಗುತ್ತೆ ಅಂತ ಅನ್ನೋದನ್ನು. ಮೇನ್ ಊಬರ್ ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುತ್ತೆ ಈಚೆ ಎಲ್ಲ ಯಾವ ಥರ ಬಿಸಿಲಿದೆ ಏನು ಎತ್ತ ಅನ್ನೋದು. ಸೊ ಈ ಒಂದು ಬಿಸಿಲಲ್ಲಿ ಸುಮಾರು ಜನ ಡ್ರೈವರ್ಸು ಪ್ಯಾಸೆಂಜರ್ಸ್ ಕೇಳಿದ್ರೆ ಆನ್ ಮಾಡ್ತಾರೆ, ಇಲ್ಲಾಂದರೆ AC ಆನ್ ಮಾಡಲ್ಲ. ಏನಕ್ಕಪ್ಪ ರೀಸನ್ ಅಂದರೆ ಒಬ್ಬೊಬ್ರು ಡ್ರೈವರ್ದು ಅಂತಾರೆ, ಅಥವಾ ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ, ಅವ್ರು AC ಆನ್ ಮಾಡಿಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿ ಪಿಕಪ್ ಕೊಡೋದಾಗಿರ್ಬೋದು, ಇದೆಲ್ಲ ಮೈಲೇಜ್ ಕೊಡೋದಾಗಿರುತ್ತೆ. ಒಂದೊಂದು ಗಾಡಿ ಕಂಡೀಷನ್ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಒಬ್ಬೊಬ್ರು ಡ್ರೈವರ್ಸ್ ಏನು ಮಾಡ್ತಾರೆ ಅಂದರೆ ಪ್ಯಾಸೆಂಜರ್ ಕೇಳಿದಾಗ ಆನ್ ಮಾಡ್ತಾರೆ, ಇಲ್ಲ ಕೇಳ್ದಿರೋರಿಗೆ ಆನ್ ಮಾಡೋಕ್ಕೆ ಹೋಗಲ್ಲ. ಸೊ ಅದು ಅವ್ರವ್ರ ಒಂದು ಪಾಪ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ಸೊ ಆದರೆ ಊಬರ್ ಅವರು ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಊಬರಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿ ರೈಡ್ಗೂ ಕಸ್ಟಮರ್ ಕೇಳದೆ ಇದ್ರೂ AC ಆನ್ ಮಾಡಿರಬೇಕು. ಎಲ್ಲ ಟ್ರಿಪ್ಗೂ ಅಂತಂದರೆ ಊಬರ್ಗೋ ಚಿಕ್ಕ ಸ್ಮಾಲ್ ಬುಕ್ಕಿಂಗ್ ಎಷ್ಟೇ ಬಿದ್ರೂ ಆ ಬುಕ್ಕಿಂಗಿಂದ ಹಿಡಿದು ನಿಮಗೆ XL ಬುಕ್ಕಿಂಗ್ ಯಾವುದೇ ದೊಡ್ಡ ಗಾಡಿ ತನಕ ಬುಕ್ಕಿಂಗ್ ಬೀಳುತ್ತೆ. ಪ್ರೀಮಿಯರ್ ಆಗಿರ್ಬೋದು, ಸೆಡನ್ ಗಾಡಿಯ ಬುಕ್ಕಿಂಗ್ಸ್ ಆಗಿರ್ಬೋದು, ಇಂಟರ್ಸಿಟಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು AC ಆನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ವಿಡಿಯೋ ನೋಡ್ಬಿಟ್ಟು ಸುಮಾರು ಜನ ಡ್ರೈವರ್ಸ್ ನೀವು ಕಮೆಂಟ್ ಮಾಡ್ಬೋದು, ಅವ್ರೇನು ಹೇಳ್ಬಿಡ್ತಾರೆ, ಇಲ್ಲ ಅವ್ರು ಕೂಡ 100 ರೂಪಾಯಿಗೆ ಚಿಲ್ಲರೆ ಕಾಸಿಗೆ ನಾವು AC ಎಲ್ಲ ಆನ್ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಸುಮಾರು ಜನ ಅನ್ಬೋದು. ಸೊ ಆ ಕಷ್ಟ ಏನಿದೆ ಅನ್ನೋದು ನನಗೂ ಗೊತ್ತಿದೆ.
ಸೊ ಆದ್ರೆ ನಾನು ಹೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಊಬರಿಂದ ಬಂದಿರುವಂತ ಒಂದು ಅಪ್ಡೇಟ್ನ ಹೇಳ್ತಾ ಇದೀನಿ ಅಷ್ಟೇ. ಈ ತರ ತಪ್ಪು ಮಾಡಿದ್ರೆ ಮುಂದಕ್ಕೆ ನಿಮ್ದು ಈ ತರ ಏನು ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ, ಆಯ್ತಾ. ಸೊ ಅಕಸ್ಮಾತ್ ನೀವು ಈಗ ನೋಟಿಫಿಕೇಶನ್ ಎಲ್ಲಾ ಡ್ರೈವರ್ಸ್ ಊಬರಲ್ಲಿ ಆಲ್ರೆಡಿ ಡ್ರೈವ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ನೋಟಿಫಿಕೇಶನ್ ನೋಡಿನೂ ಕೂಡ ನೀವು ಎ ಸಿನ ಆನ್ ಮಾಡದೆ ಹಂಗೆ ಡ್ರೈವ್ ಮಾಡ್ತಿದ್ದೀರಾ ಪ್ಯಾಸೆಂಜರ್ಗಳಿಗೆ. ಅಕಸ್ಮಾತ್ ಆ ಥರ ಡ್ರೈವ್ ಮಾಡಿ ಪ್ಯಾಸೆಂಜರ್ ಏನಾದರೂ ಅಪ್ಲಿಕೇಶನ್ ಅಲ್ಲಿ ನಿಮ್ದು ರೈಡ್ ಮುಗಿದ್ಮೇಲೆ ರಿವ್ಯೂ ಕೊಡ್ತಾರೆ ಗೊತ್ತಾ. ಸೊ ಅದರಲ್ಲಿ ಏನಾದರೂ ಬರ್ದು ಹಾಕಿದ್ರೆ ಈ ಥರ ಎ ಸಿ ಆನ್ ಮಾಡಿಲ್ಲ ಡ್ರೈವರ್ ಹಂಗೆ ಹಿಂಗೆ ಅಂತ ಬರ್ದು ಹಾಕಿದ್ರೆ ಏನಾಗತ್ತೆ, ನೀವು ಆ ಒಂದು ರೂಲ್ಸ್ನ ಏನು ಫಾಲೋ ಮಾಡಿಲ್ಲ ಅಂತಂದ್ರೆ ಏನಾಗತ್ತೆ ಅನ್ನೋದನ್ನ ಊಬರ್ ಅವರು ಹೇಳಿದ್ದಾರೆ. ಸೊ ನಿಮಗೂ ಕೂಡ ನೋಟಿಫಿಕೇಶನ್ ಬಂದಿರುತ್ತೆ, ಒಂದ್ಸಲ ಇನ್ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಸೊ ನಾನು ಕೂಡ ಅದೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮ್ಗೆ, ಆಯ್ತಾ. ಏನಾಗತ್ತೆ ನೀವು ಎ ಸಿ ಆನ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಈಗ ರೈಡ್ ಬಿದ್ದಿರತ್ತೆ. ಆ ರೈಡ್ ಅಲ್ಲಿ ಏನು ಎಲ್ಲರಿಗೂ ಏನು ರೈಡ್ ಅಂದ್ರೆ ಎಷ್ಟು ಮಿನಿಮಮ್ ಎಷ್ಟು ಕೊಡ್ತಾ ಇದ್ರ ಇಷ್ಟು ದಿನ ತನಕ, ಆ ಒಂದು ರೈಡ್ ಅಲ್ಲಿ 25% ಅಮೌಂಟ್ ಕಡಿಮೆ ಕೊಡ್ತಾನಂತೆ. ಯಾವುದೇ ಒಂದು ರೈಡ್ ಎಕ್ಸೆಪ್ಟ್ ಮಾಡಿ ಡ್ರಾಪ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಕೊಡ್ತಿದ್ದ ಮಾಮೂಲಿ ಅಮೌಂಟ್ ಪ್ರೈಸು ಪರ್ ಕಿಲೋಮೀಟರ್ಗೆ, ಸೊ ಅದರಲ್ಲಿ ನಿಮಗೆ 25% ಕಡಿಮೆ ಕೊಡ್ತಾನೆ, ಆಯ್ತಾ. ಏನಕ್ಕೆ, ನೀವು ಇದನ್ನೆಲ್ಲ ಫಾಲೋ ಮಾಡಿಲ್ಲ ಅಂತ ಗೊತ್ತಾದಾಗ, ನೀವು ಎ ಸಿ ಹಾಕ್ತಿಲ್ಲ ಕಸ್ಟಮರ್ಗೆ ಅಂತ ಗೊತ್ತಾದಾಗ, ಸೊ 25% ರೈಡಲ್ಲಿ ಕಡಿಮೆ ಕೊಡ್ತಾನೆ ಅಮೌಂಟ್. ಮತ್ತೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಕೂಡ ಹಾಕಿದ್ದೆ, ಟೆಂಪ್ರವರಿಯಾಗಿ ಊಬರ್ ಐಡಿನ ಏನಂತಾರೆ ಡಿಆಕ್ಟಿವೇಟ್ ಮಾಡ್ತಾರೆ ಅಂತ. ಸೊ ಹೌದು, ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡ್ತಾರಂತೆ. ಮೂರನೇ ಪಾಯಿಂಟು ಏನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಇನ್ಸೆಂಟಿವ್ಸು, ನಿಮಗೆ ಡಿವೈಸಲ್ಲಿ ಇನ್ಸೆಂಟಿವ್ಸು ಬರ್ತಿರತ್ತಲ್ಲ, ಏನು ಈ ಪೀಕ್ ಅವರ್ಸಿಂದ ಈ ಪೀಕ್ ಅವರ್ಸಲ್ಲಿ ಡ್ಯೂಟಿ ಮಾಡಿದ್ರೆ ಪರ್ ಟ್ರಿಪ್ಗೆ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ಜಾಸ್ತಿ ಸಿಗುತ್ತೆ. ಮತ್ತು ಏರ್ಪೋರ್ಟ್ ಟ್ರಿಪ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಇನ್ಸೆಂಟಿವ್ ಅಂತ ಇರುತ್ತೆ. ಡೈಲಿ ಇನ್ಸೆಂಟಿವ್ ಎಲ್ಲ ಈಗ ಮೊನ್ನೆ ಕೊಟ್ಟಿದ್ರಲ್ಲ, ಸೊ ಆ ಥರದನ್ನೆಲ್ಲ ಕಳ್ಕೊಳ್ತೀರಾ. ಆ ಥರದ್ದೆಲ್ಲ ನಿಮಗೆ ಇದನ್ನು ಫಾಲೋ ಮಾಡಿಲ್ಲ, ಎ ಸಿ ಹಾಕಿಲ್ಲ ಅಂತಂದರೆ ಆ ಒಂದು ಆಪ್ಷನ್ ಕೂಡ ನೀವು ತಗೊಳ್ಳೋದಕ್ಕಾಗಲ್ಲ, ಆಯಿತಾ. ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ಗೆ ನಿಮ್ಗೆ ಈಗ ಏನು ಸೆಡನ್ ವೆಹಿಕಲ್ಸ್ ಇಟ್ಕೊಂಡಿರೋರಿಗೆ ಆಲ್ಮೋಸ್ಟ್ ಸೆಡನ್ ಆಪ್ಷನ್ ಬಂದಿರುತ್ತೆ. ಇಂಟರ್ಸಿಟಿ ರೌಂಡ್ ಟ್ರಿಪ್ಪು ಈಗ ಒನ್ ವೇ ಮತ್ತು ರೌಂಡ್ ಟ್ರಿಪ್ ಇರುತ್ತೆ. ಮತ್ತು ಇನ್ನೊಂದೇನು ಪ್ರೀಮಿಯರ್ ಇರುತ್ತೆ. ಸೊ ಮತ್ತು ಏರ್ಪೋರ್ಟ್ ಟ್ರಿಪ್ಗಳು ಮಾಡ್ತಾ ಇರ್ತಾರೆ ಸುಮಾರು. ಮತ್ತು ಇನ್ನೊಂದೇನು ಏರ್ಪೋರ್ಟ್ ಟ್ರಿಪ್ಗಳಾಗಿರ್ಬೋದು. ಮತ್ತು ಈಗ ಹೊಸ್ದಾಗಿ ಆಪ್ಷನ್ ಬಂದಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ರೆಂಟಲ್ಲು. ಸೊ ಅರ್ಲಿ ರೆಂಟಲ್ಲು. ಸೊ ಆ ಒಂದು ಆಪ್ಷನ್ ಇರುವಂಥ ಜಾಸ್ತಿ ಅಮೌಂಟ್ ಸಿಗುವಂಥ ನಾರ್ಮಲ್ ಬುಕ್ಕಿಂಗ್ಗೋಸ್ಕರ ಜಾಸ್ತಿ ಯಾವುದಕ್ಕೆ ಅಮೌಂಟ್ ಸಿಗುತ್ತೆ ಆಪ್ಷನ್ಗಳು. ಸೊ ಆ ಒಂದು ಆಪ್ಷನ್ಗಳನ್ನ ರಿಮೂವ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ, ನೀವು ಎ ಸಿ ಆನ್ ಮಾಡಿಲ್ಲ ಅಂತ ಗೊತ್ತಾಗಿ ಊಬರ್ ಗೊತ್ತಾದರೆ, ಆಯಿತಾ. ಸೊ ಇಷ್ಟು ಊಬರಿಂದ ಅಪ್ಡೇಟ್ ಬಂದಿರುವಂಥದ್ದು. ಸೊ ಇದ್ರ ಜೊತೆಗೆ ನಿಮಗೆ ಊಬರ್ ಅವರು ಇನ್ನೊಂದನ್ನು ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ನೀವು ಎ ಸಿನ ಆಫ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಪ್ಯಾಸೆಂಜರ್ ಏನಾದರೂ ಹತ್ಬಿಟ್ಟು ನಿಮಗೆ ಅವರೇ ಏನಾದರೂ ಎ ಸಿ ಬೇಡ ನಮಗೆ ಎ ಸಿ ಆಫ್ ಮಾಡಿ ಅಂತ ಅವ್ರೇನಾದ್ರು ಕೇಳ್ಕೊಂಡ್ರೆ ಅವಾಗ ಆಫ್ ಮಾಡ್ಕೋಬೋದಂತೆ ಎ ಸಿ, ಆಯ್ತಾ. ಇನ್ನೊಂದೇನಂತಂದ್ರೆ ಊಬರಲ್ಲಿ ನಾನ್ ಎ ಸಿ ಬುಕ್ಕಿಂಗ್ಸ್ ಏನಾದ್ರು ಬಿದ್ದರೆ ನಿಮಗೆ, ಆಯ್ತಾ, ಸೊ ಅವಾಗ ಎ ಸಿನ ಹಾಕುವಂತ ಅವಶ್ಯಕತೆ ಇರೋದಿಲ್ವಂತೆ. ಸೊ ಈ ಒಂದು 2 ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ, ಆಯ್ತಾ. ಯಾವ ಟೈಮಲ್ಲಿ ನೀವು ಎ ಸಿ ಆನ್ ಮಾಡದೇ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ ಅಂತ ಅನ್ನೋದನ್ನ ಹೇಳಿದ್ದಾರೆ. ಸೊ ಇದು ಊಬರಿಂದ ಬಂದಿರುವಂಥ ಅಪ್ಡೇಟು. ಸೊ ಸುಮಾರು ಜನ ಡ್ರೈವರ್ಸ್ ಕಷ್ಟ ಆಗ್ಬೋದು. ಸೊ ಆದರೂ ಏನು ಮಾಡೋದಕ್ಕಾಗಲ್ಲ. ಸೊ ಇದು ಫಾಲೋ ಮಾಡಲೇಬೇಕು ಅಂತ ನಾನು ಹೇಳ್ತಿಲ್ಲ. ಸೊ ಫಾಲೋ ಮಾಡಿದ್ರೆ ನಾನು ಕೂಡ ಊಬರಲ್ಲಿ ಕೆಲಸ ಮಾಡ್ತಿರೋದು, ನೀವು ಕೂಡ ಊಬರಲ್ಲಿ ಕೆಲಸ ಮಾಡ್ತಿರ್ತೀರ. ಫಾಲೋ ಮಾಡಿದ್ರೆ ನನಗೂ ಕೂಡ ಒಳ್ಳೇದು, ನಿಮಗೂ ಒಳ್ಳೇದು. ಸೊ ಫಾಲೋ ಮಾಡಿಲ್ಲ ಅಂತ ನಾಳೆ ದಿವಸ ಡಿಆಕ್ಟಿವೇಟ್ ಆಯಿತು, ಅದಾಯಿತು ಇದಾಯಿತು ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೇನು ಮಳೆ ಇವಾಗ ಶುರು ಆಗಿದೆ, ಅಪರೂಪಕ್ಕೆ ಇವಾಗಲೂ ಹಂಗೆ ಮಳೆ ಬರ್ತಾ ಇದೆ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಫುಲ್ ಕಂಟಿನ್ಯೂಸ್ ಮಳೆ ಬಂದರೆ ಯಾರು ಪ್ಯಾಸೆಂಜರು ಎ ಸಿ ಕೇಳೋ ಥರ ಇರೋದಿಲ್ಲ. ಇಷ್ಟು ಸ್ನೇಹಿತರೆ ವಿಷಯ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ.